100ಕ್ಕೆ 100 ಈ ಬಯಲು ಸೀಮೆಗೆ ಶಾಶ್ವತ ನೀರಾವರಿ ಯೋಜನೆಯನ್ನ ನಾನು ಆಯ್ಕೆಯಾದ ಮೊದಲನೇ ದಿವಸದಿಂದಾನೇ ಇದ್ರ ಮೇಲೆನೆ ನಾನು ಒತ್ತನ್ನ ನಾನು ಕೊಡ್ತೇನೆ. ನೀರನ್ನ ಕೊಡದೆ ಹೋದ್ರೆ ರೈತರಿಗೆ ಅವರಿಗೆ ಬದುಕಿಲ್ಲ. ಸುಮಾರು 1,100-1,200 ಕೋಟಿ ರೂಪಾಯಿಗಳ ಯೋಜನೆ ಅದು. ಇವತ್ತು 65 ಕೆರೆಗಳಲ್ಲಿ ನೀರು ತುಂಬಿಸಿರುವಂತ ಕೆಲಸ ಆಗಿದೆ. ಕೋವಿಡ್ ಅನ್ನ ಎದುರಿಸಲಿಕ್ಕೆ ನನಗೆ ಪ್ರೇರಣೆ ನೀಡಿದಂತ ಮಾನ್ಯ ನರೇಂದ್ರ ಮೋದಿ ಅವರು JDS ನ ಮೈತ್ರಿ ಮಾಡ್ಕೊಂಡಿದ್ದು ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಬಿಜೆಪಿಗೆ ಕಳೆದ 1 ವರ್ಷದ ಅವರ ಆಡಳಿತ ಇವತ್ತು ಇಡೀ ರಾಜ್ಯದ ಜನರಿಗೆ, ರಾಜ್ಯದ ಅಭಿವೃದ್ಧಿಗೆ ಕತ್ತಲಾಗಿದೆ. ಇವತ್ತು ಕಾಂಗ್ರೆಸ್ JDS ಆಗಲ್ಲ, ಆದ್ರೆ ಬಿಜೆಪಿ ಮತ್ತು JDS ನ್ಯಾಚುರಲ್ ಅಲೈಸ್. ಮೋದಿ ಗ್ಯಾರಂಟಿ ಇದು ಶಾಶ್ವತವಾಗಿರುವಂತ ಗ್ಯಾರಂಟಿ. ಇವ್ರ ಗ್ಯಾರಂಟಿ ಬದುಕು ಹಾಳು ಮಾಡುವಂತ ಗ್ಯಾರಂಟಿ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಾವಿವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಮಾಜಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವ್ರ ಜೊತೆ ಇದ್ದೀವಿ. ಅವ್ರನ್ನ ಕೇಳೋಣ. ಈಗ ತಾನೇ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಸರ್, ಹೇಗಾಗ್ತಿದೆ ಎಲೆಕ್ಷನ್? ಈಗ ತಾನೇ ನಾಮಪತ್ರವನ್ನು ಒಂದು ಸೆಟ್ಟು ಸಲ್ಲಿಸಿದ್ದೇನೆ. ಮತ್ತು 4ನೇ ತಾರೀಕು ಅಧಿಕೃತವಾಗಿ ನಮ್ಮೆಲ್ಲ ಹಿರಿಯ ಮುಖಂಡರುಗಳು, ಸಾರ್ವಜನಿಕರು, ಕಾರ್ಯಕರ್ತರು, ಮಿತ್ರರು ಎಲ್ಲರ ಜೊತೆ ಬಂದು ಇಲ್ಲಿ ನಾಮಪತ್ರವನ್ನು 4ನೇ ತಾರೀಕು ಸಲ್ಲಿಸ್ತೀನಿ. ಭಾಳ ಚೆನ್ನಾಗಿದೆ ವಾತಾವರಣ. ಎಲ್ಲ ಹಳ್ಳಿಯಲ್ಲಿ ಕೂಡ ಇವತ್ತು ನರೇಂದ್ರ ಮೋದಿಯವರು ಬೇಕು, ಈ ದೇಶದಲ್ಲಿ ಮತ್ತೆ ಅವರೇ ಪ್ರಧಾನಿ ಆಗಬೇಕು. ಮತ್ತು ನಮ್ಮ ಭಾಗಗಳಲ್ಲಿ ವಿಶೇಷವಾಗಿ ಸುಧಾಕರ್ ಅವರನ್ನು ಕೈ ಬಿಟ್ಟಿದ್ದೀವಿ. ಎಲ್ಲೋ ಒಂದು ಕಡೆ ತಪ್ಪಾಗಿದೆ, ಅಂಥವ್ರು ಮತ್ತೆ ಬರಬೇಕು. ಅಭಿವೃದ್ಧಿ ಕ್ಷೀಣ ಆಗಿದೆ ಈಗ 1 ವರ್ಷದಿಂದ. ಅವ್ರು ಬಂದು ಮತ್ತೆ ಅಭಿವೃದ್ಧಿಯನ್ನು ಮಾಡಬೇಕು ಅಂಥೇಳಿ ಭಾಳ ಜನ ಇಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಕಾಯ್ತಾ ಇದ್ದಾರೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ, ಈ ಭಾಗದಲ್ಲಿ ಭಾಳ ಹೆಚ್ಚಿನ ಮತಗಳನ್ನು ನನಗೆ ಕೊಡ್ತಾರೆ. ಸರ್, ಅಭಿವೃದ್ಧಿ ಪರವಾಗಿ ಕೂಡ ಜನ ಇರಲ್ಲ ಒಂದೊಂದು ಸಲ ಅನ್ನೋದು ಬೇಸರ ಆಗಿಬಿಡುತ್ತೆ ಕೆಲಸ ಮಾಡಿದವ್ರಿಗೆ. ಆ ಬೇಸರ ನಿಮ್ಗೆ ಆಗಿದೆ, ಖಂಡಿತವಾಗ್ಲೂ ನಮ್ಗೆ ಗೊತ್ತು. ಬಟ್ ಈಗ ಸ್ಟ್ರಾಂಗ್ ಕಂಬ್ಯಾಕ್ ರೆಡಿಯಾಗಿದ್ದೀರಾ. ಕಳೆದ ಬಾರಿ ಆದಂಥ ಯಾವೆಲ್ಲ ಮಿಸ್ಟೇಕ್ಗಳನ್ನ ಸರಿಪಡಿಸ್ಕೊಂಡು ಸಾಕ್ತಿದ್ದೀರಾ, ಹೇಗೆ? ಖಂಡಿತ ಯೋಗೇಶ್ ಜಿ, ಏನಾಗಿದೆ, ನಾನು ಮಂತ್ರಿ ಆಗಿದ್ದಾಗ 2-2.5 ವರ್ಷಗಳು ಕೋವಿಡ್ನಲ್ಲಿ ಭಾಳಷ್ಟು ತಲ್ಲೀನ ಆಗಬೇಕಾಗಿತ್ತು. ಹೈರ್ನಿಶಿಯಲ್ಲಿ ಕೆಲಸ ಮಾಡಬೇಕಾಯಿತು. ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಿಗೆ ಭೇಟಿ ಕೊಟ್ಟು ನನ್ನ ಕ್ಷೇತ್ರದ ಕಡೆ ಅಭಿವೃದ್ಧಿಯಲ್ಲಿ ಎಲ್ಲ ಕೆಲಸ ಮಾಡಿದ್ದೀನಿ. ಆದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅವ್ರು ಬಯಸೋದು ಅಭಿವೃದ್ಧಿಗಿಂತ ಹೆಚ್ಚಾಗಿ ವೈಯಕ್ತಿಕವಾದಂಥ ಸಂಪರ್ಕ, ಸಂಬಂಧಗಳು. ಹಾಗಾಗಿ ಅದು ಸ್ವಲ್ಪ ಕಡಿಮೆ ಆಗಿತ್ತು. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ. ಅದನ್ನು ವಿರೋಧಿಗಳು ನಾನಾ ರೀತಿಯಲ್ಲಿ ಅಪಪ್ರಚಾರ ಮಾಡಿ ಅವರು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಗೆಲುವನ್ನು ತೆಗೆದುಕೊಂಡಿದ್ದಾರೆ. ನನ್ನ ಜನರಿಗೆ ಅವರ ಒಬ್ಬ ಮನೆ ಮಗನಾಗ ನಾನೇನು ಕೆಲಸ ಮಾಡಿದ್ದೀನಿ, ಇದು ಎಲ್ಲವೂ ಕೂಡ ಈಗ ಅವರಿಗೆ ನೆನಪಾಗ್ತಾ ಇದೆ, ಹೋಲಿಕೆ ಮಾಡ್ತಾ ಇದ್ದಾರೆ. ನನ್ನ ಆಡಳಿತದ ಅವಧಿಯಲ್ಲಿ ಹೇಗಿತ್ತು ಕ್ಷೇತ್ರ, ಈಗ ಕಳೆದ 1 ವರ್ಷದಿಂದ ಹೇಗಿದೆ ಅನ್ನೋಂಥದ್ದು ಅವರಿಗೆ ಭಾಳಷ್ಟು ಆ ಚಿತ್ರಣ ಭಾಳ ಅವ್ರ ಕಣ್ಮುಂದೆ ಚೆನ್ನಾಗಿ ಕಾಣಿಸ್ತಾ ಇದೆ. ಏನು ತಪ್ಪಾಗಿದೆ 23ರಲ್ಲಿ ಅದನ್ನು ಅವರು ಸರಿ ಮಾಡ್ಕೊತಾರೆ. ನಾನು ಕೂಡ ಇವತ್ತು ಜನರು ಏನು ಬಯಸಿದ್ದಾರೆ ಅದೇ ರೀತಿ ನಾನು ಇರ್ತೇನೆ. ಅವ್ರಿಗೆ ಮತ್ತಷ್ಟು ನಾನು ಹತ್ತಿರ ಹೋಗ್ತೇನೆ, ಜನಸಾಮಾನ್ಯರಿಗೆ, ಬಡವರ ಹತ್ತಿರ ಹೋಗ್ತೇನೆ. ಅವರ ಕಷ್ಟ ಸುಖಗಳಿಗೆ ಮತ್ತಷ್ಟು ವೇಗವಾಗಿ ಪರಿಹಾರವನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ, ಮುಂದೆಯೂ ಕೂಡ ನಾನು ಹೆಚ್ಚಾಗಿ ಮಾಡ್ತೇನೆ. ವಿಶೇಷವಾಗಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಅನೇಕ ಕೆಲಸ ಕಾರ್ಯಗಳು ಮಾಡಬೇಕು ಅಂತೇಳಿ ನಾನೀಗಾಗಲೇ ಒಂದು ಕನಸನ್ನು ಕಟ್ಕೊಂಡಿದ್ದೇನೆ. ಅದರಲ್ಲಿ ಭಾಳ ಪ್ರಮುಖವಾಗಿರುವಂಥದ್ದು ಶಾಶ್ವತವಾದಂಥ ನೀರಾವರಿ ಯೋಜನೆ. ಅದು ಕೂಡ ನದಿ ಮೂಲ. ಯಾವುದೋ ಇವತ್ತು ನಾವು ತಾತ್ಕಾಲಿಕವಾಗಿ ನಾವು ಏನು ಶುದ್ಧೀಕರಿಸಿದ ನೀರನ್ನು, ಬೆಂಗಳೂರಿನಿಂದ ಕೊಳಚೆ ನೀರನ್ನು ಶುದ್ಧೀಕರಿಸಿ ತಂದು ಕೆರೆಗಳಲ್ಲಿ ನಾವು ತುಂಬಿಸಿದ್ದೀವಿ. ಇದು ಒಂದು ತಾತ್ಕಾಲಿಕ ವ್ಯವಸ್ಥೆ. ಇದರ ಬಗ್ಗೆ ನಾವೇನೋ ಸಾಧನೆ ಮಾಡಿದ್ದೀವಿ ಅಂತ ನಾವು ಅಂದ್ಕೊಳ್ಳೋದು ಅದು ಮೂರ್ಖತನದ ಪರಮಾವಧಿಯಾಗುತ್ತೆ, ನನ್ನನ್ನು ಸೇರಿ. ಹಾಗಾಗಿ ಇದಕ್ಕೆ ಪರಿಹಾರ 3ನೇ ಹಂತದ ಶುದ್ಧೀಕರಣ HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ ವ್ಯಾಲಿ ನೀರುಗಳಲ್ಲಿ ಆಗಬೇಕು. ಇಲ್ಲಾಂದರೆ ಅದು ದೀರ್ಘಕಾಲದ ಸಮಸ್ಯೆಗಳಿದ್ದಾವೆ ಅಂತೇಳಿ ವಿಜ್ಞಾನ ಹೇಳುತ್ತೆ, ವಿಜ್ಞಾನಿಗಳು ಹೇಳಿದ್ದಾರೆ.
ಪರ್ಯಾಯವಾಗಿ ನಾವು ಬೇರೆ ಮೂಲಗಳಿಂದ, ನದಿ ಮೂಲಗಳಿಂದ ನಾವು 100ಕ್ಕೆ 100 ಈ ಬಯಲು ಸೀಮೆಗೆ ಶಾಶ್ವತ ನೀರಾವರಿ ಯೋಜನೆಯನ್ನು ಭಾರತ ಸರ್ಕಾರ ಒಂದು ರಾಷ್ಟ್ರೀಯ ಯೋಜನೆಯಾಗಿ ಇದನ್ನು ಸ್ವೀಕಾರ ಮಾಡಿ ಇದನ್ನು ಮಾಡಬೇಕಾಗಿದೆ. ಈ ಕೆಲಸವನ್ನು ನಾನು ಆಯ್ಕೆಯಾದ ಮೊದಲನೇ ದಿವಸದಿಂದನೇ ಇದರ ಮೇಲೇ ನಾನು ಒತ್ತನ್ನು ನಾನು ಕೊಡ್ತೇನೆ. ಮತ್ತೊಂದು ಕಡೆ ಬೆಳಗ್ಗೆಯಿಂದ ಒಂದಷ್ಟು ಸಾಮಾನ್ಯ ಮತದಾರರನ್ನು ಮಾತಾಡಿಸುವಾಗ ಕೇಳಿಬಂದಂಥ ಮಾತು, ಎಸ್ ಬೆಂಗಳೂರಿಗೆ ಸಮೀಪದಲ್ಲೇ ಚಿಕ್ಕಬಳ್ಳಾಪುರ ಇದೆ, ಬೆಂಗಳೂರಲ್ಲಿ ಬರ ಇದೆ, ಚಿಕ್ಕಬಳ್ಳಾಪುರದಲ್ಲಿ ಬರ ಇಲ್ಲ. ಯಾಕೆಂದರೆ ಮುಂಚೆ ಬೋರ್ವೆಲ್ ಒಂದು ದಂಧೆ ಆಗೋಗಿತ್ತು. ಆದರೆ ಈಗ ಅಂದರೆ ಬೋರ್ವೆಲ್ ವಿಚಾರಕ್ಕೆ ಸಾಕಷ್ಟು ಏಜೆಂಟ್ಗಳಿದ್ದರು, ಈಗ ಆ ಥರದ್ದಿಲ್ಲ. ಸಾವಿರ ಚಿಲ್ಲರೆ ಅಡಿಗೆ ನೀರು ಸಿಗ್ತಾ ಇದೆ. ಅದಕ್ಕೆ ಕಾರಣ ಸುಧಾಕರ್ 60ರಿಂದ 70 ಕೆರೆಗಳನ್ನ ತುಂಬಿಸಿದ್ರು. ಈ ಭಾಗದಲ್ಲಿ ಈಗ ಸುಧಾಕರ್ ಅವ್ರನ್ನ ಕೇವಲ ಮಾಜಿ ಸಚಿವರಾಗಿ ಅಲ್ಲ, ನೀರಿನ ವಿಚಾರದಲ್ಲಿ ಭಗೀರಥನಾಗಿ ಕೂಡ ನೋಡ್ತಿದ್ದಾರೆ. ಖಂಡಿತವಾಗಿಯೂ ಯೋಗೇಶ್ವರೇ, ನನಗೆ ಒಬ್ಬ ಸಾಮಾನ್ಯ ರೈತನ ಕುಟುಂಬದಿಂದ ಬಂದಿರುವಂಥ ಹಿನ್ನೆಲೆ ನಂದು. ನನ್ನ ತಾತನವರು 80 ವರ್ಷ ಪ್ರಾಯದಲ್ಲಿ, ಆಗ ಟಿಲ್ಲರು ಟ್ರ್ಯಾಕ್ಟ್ರು ಏನೂ ಇಲ್ಲ. ಆಗ ಅವರೇ ಸ್ವಂತ ನೇಗಿಲಲ್ಲಿ ಉಳ್ತಾಯಿದ್ರು. ಅಂಥ ಕುಟುಂಬದಲ್ಲಿ ನಮ್ಮ ಮನೆಯಲ್ಲಿ ಭಾಳ ಹಸುಗಳು, ಜಾನುವಾರುಗಳು ಭಾಳಷ್ಟು ಇದ್ದವು. ಹಾಗಾಗಿ ನನಗೆ ನೀರನ್ನು ಕೊಡದೆ ಹೋದರೆ ರೈತರಿಗೆ ಅವರಿಗೆ ಬದುಕಿಲ್ಲ. ಅವರು ಬದುಕನ್ನು ಹಸನು ಮಾಡಬೇಕು ಅಂತಂದರೆ ಹೇಗಾದರೂ ಮಾಡಿ ಅತಿ ಶೀಘ್ರದಲ್ಲಿ ನೀರು ತರಬೇಕಾಗಿತ್ತು. ಅಂಥ ಸಂದರ್ಭ ಯಾವುದೂ ಕೂಡ ನಮಗೆ ಕಾವೇರಿ ಬೇಸಿನಿಂದ ನೀರು ಕೊಡಲ್ಲ, ಕೃಷ್ಣ ಬೇಸಿನಿಂದ ನೀರು ಕೊಟ್ಟಿಲ್ಲ, ಶರಾವತಿಯಿಂದ ನೀರು ಕೊಟ್ಟಿಲ್ಲ. ನಾವು ಕೃಷ್ಣ ಸೆಟಲ್ಮೆಂಟಲ್ಲಿ ಕೂಡ ನಮ್ಮ ಡ್ಯೂ ನಮಗಿದೆ, ಆದರೆ ಇನ್ನೂ ಕೂಡ ಕೊಟ್ಟಿಲ್ಲ. ಇದಕ್ಕೆಲ್ಲ ಹೋರಾಟ ಮಾಡಬೇಕಾಗಿದೆ. ಇದರ ಮೂಲಕ ನಾವು ತರಬೇಕು. ಹಾಗಾಗಿ ನಾನು ತಾತ್ಕಾಲಿಕವಾಗಿ ಬೆಂಗಳೂರಿನಿಂದ ಶುದ್ಧೀಕರಿಸಿದ ನೀರನ್ನು ಅಂದಿನ ಸರ್ಕಾರದಲ್ಲಿ ಮಾಡಿಸಿ ಸುಮಾರು 1,100-1,200 ಕೋಟಿ ರೂಪಾಯಿಗಳ ಯೋಜನೆ ಅದು. ಇವತ್ತು 65 ಕೆರೆಗಳಲ್ಲಿ ನೀರು ತುಂಬಿಸಿರುವಂಥ ಒಂದು ಕೆಲಸ ಆಗಿದೆ. ಆ ಕೆರೆಗಳಲ್ಲಿ ನೀರನ್ನು ನೋಡಿದರೆ ನನಗೆ ಒಂದು ಧನ್ಯತಾ ಭಾವ, ಒಂದು ತೃಪ್ತಿ ಭಾವ ನನಗಾಗ್ತದೆ. ಇವತ್ತು ನಮ್ಮ ರೈತರೆಲ್ಲ ಇಂಥ ಬಿಸಿಲುಗಾಲದಲ್ಲಿ ಕೂಡ ಯಾರಿಗೂ ಕೂಡ ಬೋರ್ವೆಲ್ಲಿನ ಅವಶ್ಯಕತೆ ಇಲ್ಲ ಅಂತಂದರೆ ಇದು ಅವರ ಸಹೋದರನಾಗಿ, ಅವರ ಒಬ್ಬ ಸೇವಕನಾಗಿ, ನಿಷ್ಠಾವಂತ ಸೇವಕನಾಗಿ ನಾನು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಉಡುಗೊರೆ ಅಂತ ನಾನು ಹೇಳಬೇಕಾಗ್ತದೆ. ಮತ್ತೊಂದು ಕಡೆ ನೀವು ಅಧಿಕಾರದಲ್ಲಿದ್ದಾಗ 2 ವರ್ಷ ಕೋವಿಡಲ್ಲೇ ಹೊರಟೋಗ್ಬಿಡ್ತು. ಇಡೀ ದೇಶಕ್ಕೆ ಮೋದಿ ಮಾದರಿಯಾದರು, ಇಡೀ ವಿಶ್ವಕ್ಕೆ ಮಾದರಿಯಾದರು ವ್ಯಾಕ್ಸಿನೇಷನ್ ಮತ್ತೊಂದು ವಿಚಾರದಲ್ಲಿ. ಆದರೆ ನಾವು ಕನ್ನಡಿಗರಾಗಿ, ಆರೋಗ್ಯ ಸಚಿವರಾಗಿ ನೀವು ನಿಭಾಯಿಸಿದಂಥ ಜವಾಬ್ದಾರಿ ಅತಿ ದೊಡ್ಡದು. ಅದು ಸಾಮಾನ್ಯವಾಗಿ ಎಲ್ಲರಿಗೂ ತಲುಪಿರಲ್ಲ. ಇಷ್ಟೆಲ್ಲ ಮಾಡಿದ್ರೂ ನಿಮ್ಮ ಮೇಲೆ ಆರೋಪಗಳು ಬಂತು. ಅದಕ್ಕೆಲ್ಲ ಸ್ಟ್ರಾಂಗ್ ಕಂಬ್ಯಾಕ್ ಮೂಲಕ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡೋಕ್ಕೆ ಶುರು ಮಾಡಿದ್ದೀರಾ. ಇವತ್ತು ಕೋವಿಡನ್ನು ಎದುರಿಸಲಿಕ್ಕೆ ನನಗೆ ಮಾರ್ಗದರ್ಶನ, ಪ್ರೇರಣೆ ನೀಡಿದಂಥ ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು, ಕರ್ನಾಟಕದಲ್ಲಿ ಮಾನ್ಯ ಯಡಿಯೂರಪ್ಪನವರು ನಮ್ಮ ಅಂದಿನ ಮುಖ್ಯಮಂತ್ರಿಗಳು. ಇವರಿಬ್ಬರ ನೇತೃತ್ವ, ಇವರಿಬ್ಬರ ಮಾರ್ಗದರ್ಶನದಲ್ಲಿ ಅತ್ಯಂತ ಸಮರ್ಥವಾಗಿ ನಾವು ಕೋವಿಡನ್ನು ನಿರ್ವಹಣೆ ಮಾಡಿದ್ದೀವಿ. ಅಂತಹ ಒಂದು ಮಾರಣಾಂತಿಕ ಕಾಯಿಲೆಯನ್ನು ಇವತ್ತು ನಾವು ಯಶಸ್ವಿಯಾಗಿ ನಿಭಾಯಿಸಿದ್ದೇವೆ. ಇಷ್ಟಾದ ಮೇಲೆ ಕೂಡ ನಮಗೆ ಇಡೀ ದೇಶದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ರಾಜ್ಯ ಯಾವುದಾದ್ರೂ ಇದ್ದರೆ ಇವತ್ತು ಕೋವಿಡ್ ನಿರ್ವಹಣೆಯಲ್ಲಿ ಅದು ಕರ್ನಾಟಕ ಅಂತೇಳಿ ನಮಗೆ ಪ್ರಶಸ್ತಿಯನ್ನು, ಹೆಲ್ತ್ ಗಿರಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ದುರುದ್ದೇಶದಿಂದ ಇವತ್ತು ಸುಧಾಕರ್ ಅವರು ಭಾಳ ಕಡಿಮೆ ಅವಧಿಯಲ್ಲಿ ಭಾಳ ಜನಪ್ರಿಯತೆಯನ್ನು ಗಳಿಸಿದರು, ಜನಮನ್ನಣೆಯನ್ನು ಗಳಿಸಿದರು. ಇವರ ಹೆಸರಿಗೆ ಹೇಗಾದರೂ ಮಾಡಿ ಮಸಿ ಬಳಿಬೇಕು, ಇದನ್ನು ನಿರಂತರವಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. 1 ವರ್ಷದಿಂದ ಸರ್ಕಾರ ಇದೆ, ಅವ್ರು ಏನು ಬೇಕಾದರೂ ಮಾಡ್ಬೋದಿತ್ತು ನಾನು ತಪ್ಪು ಮಾಡಿದರೆ. ಆದರೆ ನಾನು ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೇನೆ, ಮುಂದೆ ಈ ರಾಜ್ಯ ಜನರಿಗೂ ಅರ್ಥ ಆಗುತ್ತೆ. ನಾನು ಅಂತಃಕರಣದಿಂದ ಕೆಲಸ ಮಾಡಿದ್ದೇನೆ, ಪಾಪದ ಕೆಲಸ ನಾನು ಮಾಡಿಲ್ಲ. ಮತ್ತೊಂದು ಕಡೆ BJP JDS ಮೈತ್ರಿ, ಪಾಪ ನೀವು ತುಂಬ ಬ್ಯುಸಿ ಇದ್ದೀರಾ, ಜಾಸ್ತಿ ತೊಂದರೆ ಕೊಡಲ್ಲ. ಎಷ್ಟು ಪ್ಲಸ್ ಆಗುತ್ತೆ ಸರ್? ಯಾಕಂದರೆ ಈಗ ನಾಮಿನೇಷನ್ ಫೈಲ್ ಮಾಡುವಾಗ ಕೂಡ ನೋಡಿದ್ವಿ, ಸಾಕಷ್ಟು JDS ಮುಖಂಡರು ನಿಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು, ಶಕ್ತಿಯಾಗಿ ನಿಂತ್ಕೊಂಡ್ರು. ಖಂಡಿತವಾಗಿಯೂ ನೋಡಿ, ಇವತ್ತು JDSನ ಮೈತ್ರಿ ಮಾಡ್ಕೊಂಡಿದ್ದು ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ BJPಗೆ ಭಾಳ ದೊಡ್ಡ ಅಡ್ವಾಂಟೇಜ್ ಇದೆ. ಯಾಕೆಂದರೆ ನಾವು ಸಹಜ ಒಂದು ಪಾರ್ಟ್ನರ್ಸ್ ಅಂತ ಹೇಳಬೇಕಾಗ್ತದೆ. ಇವತ್ತು ಕಾಂಗ್ರೆಸ್ಸು JDSಗೆ ಆಗಲ್ಲ.
ಆದರೆ BJP ಮತ್ತು JDS ದೇ ಆರ್ ದ ನ್ಯಾಚುರಲ್ ಅಲೈಸ್. ಇವತ್ತು ಅದು ಚಿಕ್ಕಬಳ್ಳಾಪುರ ಲೋಕಸಭೆ ಇರ್ಬೋದು, ಕೋಲಾರಲ್ಲಿರ್ಬೋದು, ಇವೆಲ್ಲವೂ ಕೂಡ ನಾವು ಗೆಲ್ಲಲಿಕ್ಕೆ ಪೂರಕವಾದಂಥ ವಾತಾವರಣ, ನಾವಿಬ್ಬರೂ ಕೂಡ ಸೇರಿರೋದಕ್ಕೆ ಮತ್ತಷ್ಟು ನಮ್ಮ ಅವಕಾಶಗಳು ಹೆಚ್ಚಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನವರು 135 ಜನ ಶಾಸಕರು ಗ್ಯಾರಂಟಿ ಯೋಜನೆ ನುಡಿದಂತೆ ನಡೆದಿದ್ದೀವಿ, ಸಿದ್ದರಾಮಯ್ಯ ಅವರ ಅನುಭವ, DK ಶಿವಕುಮಾರ್ ಅವ್ರ ಚಾಣಾಕ್ಷತನ, ಹೀಗಾಗಿ ಕಾಂಗ್ರೆಸ್ ಅವರು ಹೇಳ್ಕೊತಾರೆ ನಾವು ಕೂಡ 20+ ಮಾಡೇ ಮಾಡ್ತೀವಿ, ನಾವು ಅದನ್ನ ಪ್ರೂವ್ ಮಾಡಿ ತೋರಿಸಿದ್ವಿ ಅಂತ. ಆದರೆ BJPಗರು ಕಾಮ್ ಆಗಿದ್ದಾರೆ, ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳ್ತಿದ್ದಾರೆ. 23ರಲ್ಲಿ ಭಾಳ ಯೋಜನಾಬದ್ಧವಾಗಿ ಅನೇಕ ಸುಳ್ಳುಗಳನ್ನು ತರ್ಕಬದ್ಧವಾಗಿ 1000 ಸಲ ಹೇಳಿ ನಿಜವನ್ನು ಮಾಡುವಂತಹ ಕೆಲಸ ಮಾಡಿ ಚುನಾವಣೆಯನ್ನು ಜನರಿಗೆ ದಿಕ್ಕು ತಪ್ಪಿಸಿ ಗೆದ್ದಿದ್ದಾರೆ. ಕಳೆದ 1 ವರ್ಷದ ಅವರ ಆಡಳಿತ ಇವತ್ತು ಇಡೀ ರಾಜ್ಯದ ಜನರಿಗೆ, ರಾಜ್ಯದ ಅಭಿವೃದ್ಧಿಗೆ ಕತ್ತಲಾಗಿದೆ. ಇವತ್ತು ರಾಜ್ಯದ ಜನರು ನಿಜವಾಗಿಯೂ ಕೂಡ ಭ್ರಮನಿರಸನಗೊಂಡಿದ್ದಾರೆ ಈ ಆಡಳಿತವನ್ನು ನೋಡಿ. ಯಾವುದೇ ಅಭಿವೃದ್ಧಿ ಎಲ್ಲಿ ಕೂಡ ಆಗ್ತಾಯಿಲ್ಲ. ಕೇವಲ ಇವತ್ತು ಗ್ಯಾರಂಟಿ ಅಂತ ಅಂದ್ಕೊಂಡು ಇವತ್ತು ಕಾಲ ಕಳೆತಿದ್ದಾರೆ. ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಅದಕ್ಕೆ ಹೇಳಿದ್ದಾರೆ, ಮೋದಿ ಗ್ಯಾರಂಟಿ ಇದು ಶಾಶ್ವತವಾಗಿರುವಂಥ ಬದುಕು ಕಟ್ಟಿಕೊಡುವಂಥ ಗ್ಯಾರಂಟಿ. ಇವ್ರ ಗ್ಯಾರಂಟಿ ಬದುಕು ಹಾಳು ಮಾಡುವಂಥ ಗ್ಯಾರಂಟಿ. ಮಾನ್ಯ ಮೋದಿಯವರ ಗ್ಯಾರಂಟಿ ಸರ್ಕಾರ ಕೊಡುವ ಸರ್ಕಾರ, ಇವತ್ತು ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಕಿತ್ಕೊಳ್ಳೋ ಸರ್ಕಾರ. ಇದೇ ವ್ಯತ್ಯಾಸ. ಸರ್, ಕೊನೆ ಪ್ರಶ್ನೆ. ಇಬ್ಬರು BJP ಶಾಸಕರು, 5 ಕಾಂಗ್ರೆಸ್ ಶಾಸಕರು, ಒಬ್ಬರು ಪಕ್ಷೇತರರು. ಪಕ್ಷದಲ್ಲಿ ಒಂದಷ್ಟು ಗೊಂದಲಗಳಿದೆ ಅಂತ ನಾವು ಬೆಂಗಳೂರಲ್ಲಿ ನೋಡಿದಾಗ ಅನಿಸುತ್ತೆ. ಎಲ್ಲವೂ ಸರಿಯಾಗಿದೆಯಾ BJP, ಚಿಕ್ಕಬಳ್ಳಾಪುರ BJP? ಎಲ್ಲ ಸರಿ ಹೋಗುತ್ತೆ. BJP ಪಕ್ಷ ಭಾಳ ಶಿಸ್ತಿಗೆ, ಸಂಯಮಕ್ಕೆ ಹೆಸರಾಗಿರ್ತಕ್ಕಂಥ ಪಕ್ಷ. ಯಾರೂ ದೊಡ್ಡವರಿಲ್ಲ ಇಲ್ಲಿ, ಯಾರೂ ಸಣ್ಣವರಿಲ್ಲ, ನಾವೆಲ್ಲರೂ ಸಮಾನರು. ಆ ಭಾವನೆಯೊಂದಿಗೆ ನಾವೆಲ್ಲ ಕೂಡ ಒಂದು ಕುಟುಂಬದ ಸದಸ್ಯರಂತೆ ನಾವು ಮುಂದೆ ಸಾಗಬೇಕಾಗಿದೆ. ಸಾಗ್ತೀವಿ. ಎಲ್ಲರೂ ಕೂಡ ದೇ ವಿಲ್ ಟೋ ದ ಲೈನ್. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಸುಧಾಕರ್ ಸರ್ ಹೇಳ್ತಿರೋದು ಕಾಂಗ್ರೆಸ್ನ ರಿಯಲ್ ಗ್ಯಾರಂಟಿಗಿಂತ BJPಯ ರಿಯಲ್ ಗ್ಯಾರಂಟಿಯನ್ನು ಜನ ಈ ಸಲ ಮತ್ತೊಮ್ಮೆ ಪ್ರೂವ್ ಮಾಡ್ತಾರೆ. ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ, ಚಿಕ್ಕಬಳ್ಳಾಪುರದಲ್ಲಿ ಕೂಡ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಚಿಕ್ಕಬಳ್ಳಾಪುರದ ಸಂಸದರು ಯಾರಾಗಬೇಕು ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಯೋಗೇಶ್, ಕರ್ನಾಟಕ TV, ಚಿಕ್ಕಬಳ್ಳಾಪುರ. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.